ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಕೋಲಾರ ಕಡೆ ಮಾಡೋವಂಥ ಚಿಕನ್ ಇಟ್ಕೊಂಡು ಬೇಳೆ ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಂಬರೋಣ. ಚಿಕನ್ 1 kg ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ. ಸೊ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಪುದೀನ, ಈರುಳ್ಳಿ ಹಾಕಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಚಿಕನ್ನ ಚೆನ್ನಾಗಿ ನೀರು ಬಿಟ್ಕೊಳ್ಳೋಷ್ಟು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ನೀರು ಬಿಟ್ಕೊಳ್ಳೋಷ್ಟು ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಆಲ್ಮೋಸ್ಟ್ ಅದರೊಳಗಡೆ ಹೆಂಗೆ ನೀರು ಬಿಟ್ಕೊಳ್ಳುತ್ತೆ ಅಂತಂದರೆ ಆ ಚಿಕನಲ್ಲಿ ಬಿಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಅದು ಬಿಟ್ಕೊಂಡಿರೋ ನೀರಲ್ಲಿ. ಸೊ ಚೆನ್ನಾಗಿ ಬೆಂದಾದ್ಮೇಲೆ ಈ ಕಡೆ ಏನೇನು ಬೇಕೋ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸಿ ಮಾಡ್ಕೊತೀನಿ, ಹುರ್ಗಡ್ಲೆ ಎಲ್ಲ ಹಾಕಿ. ಅದ್ರ ಜೊತೆಗೆ ಒಂದು ಕಡೆ ಪ್ಯಾನಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಒಂದು ಟೊಮೆಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾನೇನು ಮಾಡ್ತೀನಿ, ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಒಂದು ಸ್ವಲ್ಪ ಪುದೀನ, ಒಂದು ಹಿಡಿಯಷ್ಟು ಪುದೀನ ಹಾಕ್ತೀನಿ. ಪುದೀನ ಹಸಿ ಫ್ಲೇವರ್ ಹೋಗುವಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಫ್ಲೇವರೆಲ್ಲ ಹೋಗಿ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ರೆ ಸಾಕು, ಅಂತ ಅಷ್ಟು ಫ್ರೈ ಆದಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿಗೆಲ್ಲ ಹಾಕಿಬಿಟ್ಟು ಇದ್ರ ಜೊತೆಗೇ ಒಂದು 1 kg ಚಿಕನ್ಗೆ ಆಲ್ಮೋಸ್ಟ್ ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರ್, ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡ್ರು. ತುಂಬ ಚೆನ್ನಾಗಿದೆ ಧನಿಯಾ ಪೌಡ್ರ್, ಇದು ಅನ್ನುತ್ತೆ. ನಾವು ಯಾವುದೇ ಒಂದು ಅಂಗಡಿನ ತೊಗೊಂಬಂದಿರೋ ಒಂದು ಸಾಂಬಾರು ಪೌಡ್ರು, ಧನಿಯಾ ಪೌಡ್ರ್ ಯಾವುದೇ ಯೂಸ್ ಮಾಡಲ್ಲ, ಮನೇಲಿ ಅಮ್ಮ ಮಾಡಿರೋದು. ಸ್ವಲ್ಪ ನಾಟಿ ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಚಿಕನ್ ಜೊತೆ. ನೋಡ್ತಾರೆ ಗೊತ್ತಾಗುತ್ತೆ ಆ ಗ್ರೀನಿಶ್ ಕಲರಲ್ಲಿ ಮಸಾಲೆ ಎಲ್ಲನೂ. ಸೊ ಅದು ನೋಡ್ತಿದ್ರೆ ಬಾಯಲ್ಲಿ ನೀರು ಉರಿಯುತ್ತೆ. ನಮ್ಮ ಊರ ಕಡೆ ಹೊಲದಲ್ಲಿ ಸಿಗೋವಂಥ ಅವರೆಕಾಳು ತಂದು ಅವರೆಕಾಳನ್ನ ನೆನೆಸಿ ಇದಕ್ಕೆ ಇಟ್ಕೊಂಡಿದ್ರು ಅಮ್ಮ. ಅದಕ್ಕೆ ಒಂದು 3 ಹಿಡಿ ಅಷ್ಟು ಅವರೆಕಾಳು ಹಾಕ್ತಾಯಿದ್ದೀನಿ. ಯಾಕಂದರೆ ಚಿಕನ್ ಆಲ್ಮೋಸ್ಟ್ ಒಂದು ಹಾಫ್ ಬಾಯ್ಲ್ ಆದಮೇಲೆ ನಾವು ಅವರೆಕಾಳು ಹಾಕಬೇಕು. ಇಲ್ಲ ಅಂತಂದರೆ ಅವರೆಕಾಳು ತುಂಬ ಜಾಸ್ತಿ ಬೆಂದುಬಿಡುತ್ತೆ ನಾವು ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ. ಹಾಗಾಗಿ ಚಿಕನ್ ಆಲ್ಮೋಸ್ಟ್ ಹಾಫ್ ಬಾಯ್ಲ್ ಆಗಿತ್ತು. ಈಗ ಅವರೆಕಾಳು ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಗ ಬಿಟ್ಬಿಡ್ತೀವಿ. ಅವರೆಕಾಳು ಸ್ವಲ್ಪ ಬೆಂದಮೇಲೆ ಅದನ್ನೆಲ್ಲ ಫುಲ್ ಸ್ಮೆಲ್ ಅಂತ ಬರುತ್ತೆ. ಅದೆಲ್ಲ ಆದಮೇಲೆ ಸ್ವಲ್ಪ ಜೊತೆಗೆ ನಾನು ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ. ಬಿಕಾಸ್ ನೀಟಾಗಿ ಕಂಪ್ಲೀಟಾಗಿ ಸಾರು ಆಗಿದೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ದೀನಿ. ಹೇಗಿತ್ತು ಅಂತ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮುದ್ದೆ ಮಾಡಿಕೊಡ್ದು ತುಂಬ ಚೆನ್ನಾಗಿತ್ತು. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ.